ಕರ್ಬಲ ಪ್ರಾಣ ಕೊಟ್ಟರು, ಆದರೆ ಸತ್ಯವನ್ನು ಬಿಡಲಿಲ್ಲ. ಇದು ಕೇವಲ ಒಂದು ಕಥೆಯಲ್ಲ, ಇದು ನ್ಯಾಯ ಮತ್ತು ಶುದ್ಧ ಮಾನವೀಯತೆಗಾಗಿ ನೀಡಲಾದ ತ್ಯಾಗದ ಪಾಠ. ಇದು ಇಮಾಮ್ ಹುಸೇನ್ ರಜಿಯಲ್ಲಾಹು ತಾಲಾನ್ಹು ಅವರ ಧೈರ್ಯ, ಅವರ ಕುಟುಂಬದ ಶಹಾದತ್. ಅಧಿಕಾರವಿಲ್ಲದೆ ಸತ್ಯಕ್ಕೆ ನಿಂತರು, ಅಪಾರ ಕಷ್ಟಗಳನ್ನು ಸಹಿಸಿದರು, ಆದರೆ ಸತ್ಯವನ್ನು ಹೊರತುಪಡಿಸಿ ಬೇರೆ ಯಾವುದೇ ಮಾರ್ಗವನ್ನು ಆಯ್ಕೆ ಮಾಡಲಿಲ್ಲ. ಇಂದು ನಾವು ಮೊಹರಂ ತಿಂಗಳ ಬಂದಾಗ ಆ ಅಹ್ಲೆ ಬೈತರ ತ್ಯಾಗ ಮತ್ತು ಬಲಿದಾನವನ್ನು ಸ್ಮರಿಸುತ್ತೇವೆ. ಆದರೆ ಅದಕ್ಕಿಂತ ಮುಖ್ಯವಾದದ್ದು ನಾವು ಆ ಪಾಠದಿಂದ ಏನು ಕಲಿತಿದ್ದೇವೆ ಎಂಬುದಾಗಿರುತ್ತದೆ. ಕರ್ಬಲಾದ ಪಾಠ ನಮಗೆಲ್ಲರಿಗೂ ಒಂದು ಮಾರ್ಗದರ್ಶನ ನೀಡುತ್ತದೆ. ಸತ್ಯದ ಪರವಾಗಿ ಹೋರಾಡುವವರು ತ್ಯಾಗ ಮತ್ತು ಬಲಿದಾನಗಳನ್ನು ಎದುರಿಸಬಹುದು, ಆದರೆ ಸತ್ಯವನ್ನು ಬಿಟ್ಟು ಒಂದೇ ಒಂದು ಹೆಜ್ಜೆಯೂ ಹಿಂದೆ ಸರಿಯಬಾರದು. ಇಂದು ನಾವು ಮಾಡಬೇಕಾಗಿರುವುದು ಇಮಾಮ್ ಹುಸೇನ್ ರಜಿಯಲ್ಲಾಹು ತಾಲಾನ್ಹು ಅವರು ತೋರಿಸಿದ ಸತ್ಯದ ದೃಢತೆಯನ್ನು ನಮ್ಮ ಜೀವನದಲ್ಲಿ ಅಳವಡಿಸಿಕೊಂಡು ಸಮಾಜದಲ್ಲಿ ನಡೆಯುವ ಅನ್ಯಾಯ, ದೌರ್ಜನ್ಯ ಮತ್ತು ಶೋಷಣೆಯ ವಿರುದ್ಧ ಮೌನವಾಗದೆ ಧೈರ್ಯದಿಂದ ನಿಲ್ಲಬೇಕಾಗಿದೆ.